ಒಂದು ಊರಿನಲ್ಲಿ ದೊಡ್ಡ ಪಟ್ಟಣ ಶೆಟ್ಟಿ ವ್ಯಾಪಾರ ಮಾಡ್ತಿದ್ದ. ಯಾರು ಪುಣ್ಯ ಮಾಡಿದ್ರೂ ಅದನ್ನ ಕ್ರಯಕ್ಕೆ ತೆಗೆದುಕೊಳ್ತಿದ್ದ. ಆ ಊರಿನ ಸಮೀಪದ ಊರಿನಲ್ಲಿ ಬಹಳ ಬಡವರಾದಂತಹ ಗಂಡ ಹೆಂಡತಿ ಇಬ್ಬರಿದ್ರು. ಈ ಪಟ್ಟಣ ಶೆಟ್ಟಿ ಪುಣ್ಯವನ್ನ ಕ್ರಯಕ್ಕೆ ತೆಗೆದುಕೊಳ್ಳೋ ಸುದ್ದಿ ಆ ಬಡವನ ಹೆಂಡತಿಗೆ ತಿಳಿದಿತ್ತು. ಆಗ ಒಂದಿನ ಗಂಡನ ಹತ್ರ, ನೀವು ಮಾಡಿದ ಪುಣ್ಯ ಏನಾದರೂ ಇದ್ರೆ ಅದನ್ನ ಕ್ರಯಕ್ಕೆ ಕೊಟ್ಟು ದುಡ್ಡು ತಗೊಂಡು ಬಂದಿದ್ರೆ ನಮ್ಮ ಜೀವನಕ್ಕೆ ಏನಾದರೂ ಉಪಯೋಗವಾಗ್ತಿತ್ತು ಅಲ್ವಾ ಅಂತ ಕೇಳಿದ್ಲು. ಆಗ ಆತ, ನಾನು ಇವತ್ತಿನವರೆಗೆ ಏನು ಪುಣ್ಯ ಮಾಡಿದವನಲ್ಲ, ಪುಣ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೆಂಡತಿಗೆ ಹೇಳ್ದ. ಹೆಂಡತಿಯ ಒತ್ತಾಯದಿಂದ ಏನಾದರೂ ಪುಣ್ಯ ಇದ್ರೂ ಇರಬಹುದು, ಅದನ್ನೇ ಮಾರಿ ಬನ್ನಿ ಎಂದು ಹೇಳಿ ಗಂಡನನ್ನ ಕಳಿಸ್ತಾಳೆ. ಅವನಿಗೆ ದಾರಿಯಲ್ಲಿ ತಿನ್ನೋದಕ್ಕೆ ರೊಟ್ಟಿಯನ್ನ ಕೊಟ್ಟು ಕಳಿಸ್ತಾಳೆ. ಅವನು ಆ ಪಟ್ಟಣ ಶೆಟ್ಟಿಯ ಊರ ಸಮೀಪಕ್ಕೆ ಹೋಗ್ತಿರುವಾಗ ಒಂದು ಹಳ್ಳ ಸಿಗತ್ತೆ. ಇಲ್ಲೇ ರೊಟ್ಟಿಯನ್ನ ತಿಂದು ನೀರು ಕುಡಿದು ಹೋಗುವ ಅಂತ ರೊಟ್ಟಿಯನ್ನ ತೆಗೆಯೋಷ್ಟರಲ್ಲಿ ಒಬ್ಬ ಬಡವ ಹಸಿವಿನಿಂದ ಕಂಗಾಲಾಗಿ ಅಲ್ಲಿಗೆ ಬರ್ತಾನೆ. ಅವನ ಹತ್ತಿರ, ನನಗೆ ತುಂಬಾ ಹಸಿವಿದೆ, ಏನಾದ್ರೂ ಕೊಡು ಅಂತ ಬೇಡ್ಕೋತಾನೆ. ಆಗ ಬಡವನು ತನ್ನಲ್ಲಿದ್ದ ರೊಟ್ಟಿಯಲ್ಲಿ ಅರ್ಧ ಭಾಗವನ್ನ ಅವನಿಗೆ ಕೊಟ್ಟು ಉಳಿದ ಅರ್ಧ ತಾನು ತಿಂತಾನೆ. ಆಮೇಲೆ ಆ ಪಟ್ಟಣ ಶೆಟ್ಟಿಯ ಮನೆಗೆ ಬರ್ತಾನೆ. ದಾರಿಯುದ್ದಕ್ಕೂ ತಾನು ಏನ್ ಪುಣ್ಯ ಮಾಡಿದ್ದೀನಿ ಅಂತ ನೆನ್ಪಿಸ್ಕೊಳ್ತಾ ಬರ್ತಿರ್ತಾನೆ. ಶೆಟ್ಟಿಯ ಮನೆ ಹತ್ರ ಬಂದ್ರೂ ಕೂಡ ತಾನು ಮಾಡಿದ ಪುಣ್ಯ ಯಾವುದೋ ಅವನಿಗೆ ನೆನಪಿಗೆ ಬರಲ್ಲ. ಆದ್ರಿಂದ ಅವನು ಸುಮ್ಮನೆ ನಿಂತ್ಕೊಂಡಿದ್ದ. ಆ ಪಟ್ಟಣ ಶೆಟ್ಟಿ, ಏನು ನಿನ್ ಪುಣ್ಯ ಕ್ರಯಕ್ಕೆ ಕೊಡ್ಲಿಕ್ಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಬಡವ ಹೇಳ್ತಾನೆ, ನಾನು ಏನ್ ಪುಣ್ಯ ಮಾಡಿದ್ದೇನೆ ಅಂತ ನನಗೆ ನೆನಪಿಸ್ಕೊಂಡ್ರೆ ನೆನಪಿಗೆ ಬರ್ತಿಲ್ಲ, ಪುಣ್ಯ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ ಅಂದ. ಆಗ ಶೆಟ್ಟಿ ಹೇಳ್ತಾನೆ, ನೀನು ಅನ್ನದಾನ, ವಸ್ತ್ರದಾನ ಇತ್ಯಾದಿ ಯಾವ್ದಾದ್ರೂ ದಾನನ್ನ ಮಾಡಿದ್ಯಾ ಅಂತ. ಅದಕ್ಕೆ ಬಡವ ಹೇಳ್ತಾನೆ, ಯಾವ ದಾನವನ್ನು ನಾನು ಮಾಡಿದ್ದು ಗೊತ್ತೇ ಇಲ್ಲ, ದಾರಿಯಲ್ಲಿ ಬರುವಾಗ ಒಬ್ಬ ಅರ್ಧ ರೊಟ್ಟಿನ ಮಾತ್ರ ಕೇಳ್ದ, ಅದನ್ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಆ ಶೆಟ್ಟಿ, ಅದೇ ರೀತಿ ಬರ್ದು ಈ ತಕ್ಕಡಿಯಲ್ಲಿ ಇಡು ಅಂತ ಹೇಳ್ತಾನೆ. ಆ ಶ್ರೀಮಂತ ಪಟ್ಟಣ ಶೆಟ್ಟಿ ಮನೆಯಲ್ಲಿ ಎಲ್ಲಾ ದ್ರವ್ಯ ತಂದು ಆ ತಕ್ಕಡಿಯಲ್ಲಿ ಹಾಕಿದ್ರೂ ತೂಕ ಬರೋದೇ ಇಲ್ಲ. ಇನ್ನು ದ್ರವ್ಯ ಹಾಕುವ ಅಂತ ಅವನಿಗೆ ಮನಸ್ಸಿನಲ್ಲಿ ಇದ್ರೂ ದ್ರವ್ಯ ಅವನ ಮನೆಯಲ್ಲಿ ಇರಲಿಲ್ಲ. ಲಕ್ಷಾಂತರ ರೂಪಾಯಿ ಇದ್ರೂ ಆ ಪುಣ್ಯ ತೂಕಕ್ಕೆ ಬರಲೇ ಇಲ್ಲ. ಆದ್ರಿಂದ ಇನ್ನು ಹೆಚ್ಚಿಗೆ ದ್ರವ್ಯ ಇಲ್ಲ, ಇಷ್ಟಕ್ಕೆ ಇದನ್ನ ಕೊಟ್ಟು ಹೋಗು ಅಂತ ಶೆಟ್ಟಿ ಹೇಳ್ತಾನೆ. ಇದನ್ನೆಲ್ಲ ನೋಡ್ದ ಆ ಬಡವ, ಇದರಲ್ಲಿ ಏನಂತ ಮಹತ್ವ ಇದೆ ಅಂತ ತಿಳಿದು ಆ ಪುಣ್ಯವನ್ನ ಕೊಡದೆ ಹಣವನ್ನ ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬರೋ ದಾರಿಯಲ್ಲಿ ತನ್ನ ಹೆಂಡತಿಗೆ ಏನಾದ್ರೂ ಮಾಡಿ ಮನಸ್ಸು ಸಂತೋಷ ಪಡಿಸ್ಬೇಕಂತ ತನ್ನ ವಸ್ತ್ರದಲ್ಲಿ ದೊಡ್ಡ ದೊಡ್ಡ 3 ಕಲ್ಲು ಗುಂಡುಗಳನ್ನ ಕಟ್ತಾನೆ. ಕಟ್ಟಿ ಅದನ್ನ ಹೊತ್ಕೊಂಡು ಮನೆಗೆ ಹೋಗಿ ತನ್ನ ಹೆಂಡತಿಯ ಎದುರಿಗೆ ಇಳಿಸ್ತಾನೆ. ಆಗ ಹೆಂಡತಿ ಬಹಳಷ್ಟು ದ್ರವ್ಯವನ್ನ ತಂದಿದ್ದಾರೆ ಅಂತ ಸಂತೋಷಪಟ್ಟು ತನ್ನ ಗಂಡನಿಗೆ ಬೇಗ ಊಟಕ್ಕೆ ಬಡಿಸ್ತಾಳೆ. ಊಟಕ್ಕೆ ಬಡಿಸಿ ಆದ್ಮೇಲೆ ಹೊರಗೆ ಬಂದು ಆತುರದಿಂದ ಆ ಗಂಟನ್ನ ಬಿಚ್ಚಿ ನೋಡ್ತಾಳೆ. 3 ಕಲ್ಲು ಗುಂಡುಗಳು ಸಹ ಬಂಗಾರವಾಗಿರ್ತವೆ. ಆಗ ಗಂಡನನ್ನ ಕರೆದು ಹೇಳ್ತಾಳೆ. ಗಂಡನು ಬಂದು ನೋಡಿ ಅರ್ಧ ರೊಟ್ಟಿ ಪುಣ್ಯ ಮಹತ್ವದಿಂದ ಕಲ್ಲುಗಳು ಬಂಗಾರವಾಗಿವೆ ಎಂದು ತಿಳಿತಾನೆ. ಅದನ್ನ ಮಾರಾಟ ಮಾಡಿ ಶ್ರೀಮಂತನಾಗ್ತಾನೆ.